ನೋಡಿ, ಮೈಸೂರಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರ ವಿರುದ್ಧ ತನಿಖೆ ಕೂಡ ಚುರುಕೊಳ್ತಾ ಇದೆ. ಅದರ ಬೆನ್ನಲ್ಲೇ ಅವರ ಆಪ್ತರಿಗೂ ಕೂಡ ಮಹಾ ಸಂಕಷ್ಟ ಕಾದಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಸಿಎಂ ಆಪ್ತರ ಮನೆ ಮೇಲೆ ಇಡಿ ದಾಳಿ ನಡಿಬಹುದೇನೋ ಅಂತ. ಸಿಎಂ ಆಪ್ತರು ಸಂಬಂಧಿಕರ ಮನೆ ಮೇಲೆ ಇಡಿ ದಾಳಿ ನಡೆಯುವಂತ ಸಾಧ್ಯತೆ ಇದೆ. ಈ ಹಿಂದೆ ಅನೇಕ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳು ಆಗಿರೋದನ್ನ ನೀವು ಕೂಡ ಗಮನಿಸಿದ್ದೀರಾ. ಅದೇ ರೀತಿಯ ಬೆಳವಣಿಗೆಗಳು ನಮ್ಮ ರಾಜ್ಯದಲ್ಲೂ ಆದ್ರೂ ಆಗಬಹುದು. ಸಿಎಂ ಆಪ್ತರು ಸಂಬಂಧಿಕರನ್ನ ಇಡಿ ಅಧಿಕಾರಿಗಳು ಪಟ್ಟಿ ಮಾಡಿಕೊಂಡಿದ್ದಾರಂತೆ. ಇಂತಿಂತವ್ರ ಮನೆ ಮೇಲೆ ದಾಳಿ ನಡೆಸಬೇಕು ಅಂತ ಆಪ್ತರು ಸಂಬಂಧಿಕರ ಮೇಲೆ ನಿಗಾ ಇಟ್ಟಿದ್ದಾರಂತೆ ಇಡಿ ಅಧಿಕಾರಿಗಳು. ಬ್ಯಾಂಕ್ ಖಾತೆ ಸೇರಿದಂತೆ ಎಲ್ಲ ವ್ಯವಹಾರಗಳ ಮೇಲೆ ಕೂಡ ನಿಗಾ ವಹಿಸಿದ್ದಾರೆ. ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರಂತೆ ಇಡಿ ಅಧಿಕಾರಿಗಳು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಇಡಿ ಸಂಕಷ್ಟ ಎದುರಾಗಬಹುದು. ಶೀಘ್ರದಲ್ಲೇ ಆಪ್ತ ಸಚಿವರು ಸಂಬಂಧಿಕರ ಮನೆ ಮೇಲೆ ದಾಳಿ ನಡೆಯುವಂತ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಈ ಹಿಂದೆ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗಿದ್ವು ಅಂತ ನೋಡಿದ್ರಿ. ಅವರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಗಂಭೀರವಾದ ಅಥವಾ ಅನಿವಾರ್ಯ ಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ರು ಇಡಿ ಅಧಿಕಾರಿಗಳು. ಇಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅನ್ನುವಂಥ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡು ಆಪ್ತರ ಸಲಹೆಗಳನ್ನ ಪಡೆದುಕೊಂಡು ಆ 14 ನಿವೇಶನಗಳನ್ನ ಕೂಡ ಈಗ ತಮ್ಮ ಪತ್ನಿ ಮೂಲಕ ಒಂದು ಪತ್ರವನ್ನ ಬರೆದು ಆ ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಅವರ ಆಪ್ತರಿಗೂ ಕೂಡ ಇಡಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ದಟ್ಟವಾಗ್ತಿವೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಶಿವಕುಮಾರ್ ಜೋಹಳಿ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬೆನ್ನಿಗೆ ಸಚಿವರು ನಿಂತಿದ್ದಾರೆ. ರಾಜ್ಯ ಸಚಿವ ಸಂಪುಟನೇ ಜೊತೆಗಿದೆ. ಆದ್ರೀಗ ಕೆಲ ಸಚಿವರ ಅಂದ್ರೆ ಅವರ ಆಪ್ತ ಸಚಿವರ ಮೇಲೆ ಇಡಿ ದಾಳಿ ನಡಿಬಹುದು ಅನ್ನುವಂಥ ಸಾಧ್ಯತೆಗಳು ಚರ್ಚೆಗಳಾಗ್ತಾ ಇದ್ದಾವೆ. ಕೆಲವರನ್ನ ಪಟ್ಟಿ ಕೂಡ ಮಾಡ್ಕೊಂಡಿದ್ದಾರಂತೆ. ಇಡಿ ದಾಳಿ ನಡೆಯುವಂಥ ಸಾಧ್ಯತೆ ಇದೆಯಾ? ಇದ್ರೂ ಯಾರ್ಯಾರ ಮನೆ ಅಥವಾ ಕಚೇರಿ ಮೇಲೆ ಇಡಿ ದಾಳಿ ನಡಿಬಹುದು ಅಂತ? ಈಗಾಗಲೇ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಪ್ರಯತ್ನಗಳು ಕೂಡ ಆಗಿತ್ತು. ಆಮೇಲೆ ಇಡಿ ಎಫ್ಐಆರ್ ಅನ್ನ ದಾಖಲು ಮಾಡಿದ ನಂತರ ಮುಂದೆ ಆಗಬಹುದಾದ ಒಂದು ಕಾನೂನು ಸಂಕಷ್ಟ ಹಾಗೆ ಕಗ್ಗಂಟಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಈಗ ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ಕಾನೂನಿನ ಇಕ್ಕಳದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ, ಪಾರಾಗ್ಬೋದು. ನ್ಯಾಯಾಲಯದಲ್ಲಿ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸಿ ಸೈಟ್ ಅನ್ನು ವಾಪಸ್ ಮಾಡಿರುವ ಒಂದು ವಿಚಾರವನ್ನ ಗಮನಕ್ಕೆ ತಂದು ನ್ಯಾಯಾಲಯದಿಂದ ಈ ಒಂದು ಕೇಸ್ಗೆ ಕ್ಲೀನ್ ಚಿಟ್ ಅನ್ನ ಪಡ್ಕೊಳ್ಬಹುದು, ಅವಕಾಶಗಳಿದೆ. ಇದರ ನಡುವೆ ಇಡಿ ಈಗ ಸೈಟ್ ವಾಪಸ್ ಪಡ್ಕೊಂಡಿರೋದ್ರಿಂದ ಸಹಜವಾಗಿ ತನಿಖೆಯನ್ನ ನಡೆಸೋದಕ್ಕೆ ಅವಕಾಶಗಳಿದೆಯಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸೈಟೇ ಕೊಟ್ಟ ಮೇಲೆ ಪ್ರಕರಣ ಅಲ್ಲಿಗೆ ಬ್ರೇಕ್ ಬೀಳುತ್ತೆ. ಹಾಗಾಗಿ ಪ್ರಕರಣ ಇಲ್ಲ ಅಂದ ಮೇಲೆ ತನಿಖೆ ಮಾಡೋದಕ್ಕೂ ಕೂಡ ಅವಕಾಶಗಳು ಇರೋದಿಲ್ಲ. ಈಗ ಈ ನಡುವೆ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಒಂದು ವಿಚಾರದಲ್ಲೂ ಕೂಡ ಇಡಿ ಈಗಾಗಲೇ ಕೆಲವು ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದೆ. ಅವರಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದೆ ಅನ್ನುವಂತ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಏಕೆಂದ್ರೆ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರನ್ನು ಕೂಡ ಇಡಿ ಇಕ್ಕಳದಲ್ಲಿ ಸಿಲುಕಿಸಿದ್ದೇ ಆದ್ರೆ ಆಗ ಈಸಿಯಾಗಿ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರ ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.